ಎಷ್ಟು ಸಾಹಸವಂತ ನೀನೇ ಬಲವಂತ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಯಿಂದ ಬಂದಿದ್ದೀವಿ. 2003ರಲ್ಲಿ ಗುರುಗಳ ಒಂದು ಯೂಟ್ಯೂಬ್ ಚಾನಲಲ್ಲಿ ಗುರುಗಳು ಕಂಡು ನಮಗೊಂದು ಸಮಸ್ಯೆಯ ಬಗ್ಗೆ ಇಲ್ಲಿಗೆ ಬಂದ್ವಿ. ಬಾಡಿಗೆ ಮನೆಯಲ್ಲಿದ್ವಿ. ಅನಂತರ ಬಂದು ಗುರುಗಳಿಗೆ ಯಾವುದೋ ಕಷ್ಟಕ್ಕೆ ಮತ್ತು ಈ ದೇವಸ್ಥಾನದಲ್ಲಿ ಮಾತನಾಡಿದ್ದಕ್ಕೆ ಗುರುಗಳು ಯಾವುದೋ ಒಂದು ದಾರಿ ತೋರಿದ್ರು. ಅನಂತರದಲ್ಲಿ ಮನೆ ಅನುಕೂಲ ಆಯಿತು. 4 ಸೈಟ್ ತೊಗೊಂಡ್ವಿ, ಮನೆ ಕಟ್ಕೊಂಡ್ವಿ. 2024 ಏಪ್ರಿಲಲ್ಲಿ ಗುರುಗಳೇ ಬಂದು ನಮಗೆ ಎಲ್ಲ ಮನೆ ಪಾಯಲ್ ಹಾಕ್ಕೊಟ್ರು. ಅನಂತರದಲ್ಲಿ ಬರೀ 2024ರಲ್ಲಿ 4ನೇ ತಿಂಗಳಲ್ಲಿ ಪಾಯ ಕೊಟ್ಟರು. ಮತ್ತು ಅದೇ 8ನೇ ತಿಂಗಳಿಗೆ ಮನೆಯೊಳಗೆ ಬಂದುಬಿಟ್ಟು ಅಷ್ಟೊಂದು ಬೇಗ ಅನುಕೂಲ ಆಯಿತು. ನಮಗೆ ಆರ್ಥಿಕವಾದಂತಹ ಸಮಸ್ಯೆಗಳೆಲ್ಲ ದೂರ ಆಯಿತು. ಅನಂತರ ವಾಹನ ತಗೊಂಡ್ವಿ. ಅನಂತರದಲ್ಲಿ ಅಂಗಡಿ ಬೇಕರಿ ಮಾಡ್ಕೊಂಡ್ವಿ, ಚೆನ್ನಾಗಿದ್ದೀವಿ. ಈ ಒಂದು ಅಮೋಘವಾದಂತಹ ಕ್ಷೇತ್ರಕ್ಕೆ, ಆಂಜನೇಯ ಸ್ವಾಮಿ ಒಂದು ಆಲಯಕ್ಕೆ ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ತಮ್ಮ ಕಷ್ಟ ಸುಖಗಳನ್ನು ಹೇಳಿ ಎಲ್ಲರೂ ಕೂಡ ಸುಖದಾಗಿ ಬಾಳೋದಾಗಿ, ಆ ಒಂದು ಆರ್ಥಿಕ ಸಮಸ್ಯೆ ಆಗ್ಬೋದು, ಒಂದು ಬಿಸ್ನೆಸ್ ವ್ಯವಹಾರವಾಗಬಹುದು, ಒಂದು ಗಂಡ ಹೆಂಡತಿಯ ಸಮಸ್ಯೆ ಆಗಬಹುದು, ಒಂದು ಸಂಸಾರಿಕ ವಿಚಾರದ ಸಮಸ್ಯೆ ಆಗಬಹುದು, ಎಲ್ಲ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳುವಂತಹ ಈ ಒಂದು ಅದ್ಭುತವಾದಂತಹ ಆಂಜನೇಯ ಸ್ವಾಮಿಯ ಒಂದು ಆಲಯದಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಬಂದು ಸಾವಿಸ್ತಾರವಾಗಿ ಬೇಡಿ ತಮ್ಮ ಮನವಾಕ್ಯವನ್ನು ಅರಿತುಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಮಾಡುತ್ತಾ ಎಲ್ರಿಗೂ ಕೂಡ ಧನ್ಯವಾದ, ಕೃತಜ್ಞತೆಗಳು. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ.